ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಂತ ಅಂದ್ಕೊಳ್ತೇನೆ. ನಾನಂತೂ ಸ್ವಲ್ಪ ಸರಿಯಾಗಿಲ್ಲ. ಹೆಡ್ಡೇಕ್ ಇದೆ. ಸೊ ಆಗೊಂದು ವಿಡಿಯೋ ಹಾಕಿದ್ದೇನೆ, ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ಸುಮಾರು ಜಾಬ್ಸ್ ಇದೆ ಅದರಲ್ಲಿ. ವೀಡಿಯೋಸನ್ನು ಸ್ಕಿಪ್ ಮಾಡದೆ ನೋಡಿ. ಕಮೆಂಟಲ್ಲಿ ಮತ್ತು ಡೌಟ್ಸ್ ಕೇಳಬೇಡಿ, ಓಕೆ? ಸೊ ವಿಡಿಯೋನ ಫುಲ್ ನೋಡಿ. ನಾನು ಈಗಿನ ವಿಡಿಯೋದಲ್ಲಿ ನಿಮಗೆ ಮನೆಯಿಂದಲೇ ಮಾಡುವಂಥದ್ದು ಕೆಲಸ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಮೊದಲು ಒಂದು ಕಂಪೆನಿ ಯಾವ ರೀತಿಯಲ್ಲಿದೆ, ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ ವರ್ಕಲ್ಲಿ ಅಂತ ಮೊದಲು ಕಂಪೆನಿ ಬಗ್ಗೆ ನಾವು ಯಾವಾಗಲೂ ತಿಳಿದುಕೊಳ್ಬೇಕು. ಅದು ತುಂಬ ಇಂಪಾರ್ಟೆಂಟ್. ಒಂದು ಅಪ್ಲಿಕೇಶನ್ನ ಅರ್ಜಿ ಹಾಕುವಾಗ ಅಥವಾ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುವ ಮುಂಚೆ ಕಂಪನಿ ಬಗ್ಗೆ ಫುಲ್ ನಾಲೆಜ್ ಇರಬೇಕು. ಅದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ನಿಮ್ಗೆ ಗೊತ್ತುಂಟು ವರ್ಕ್ ಫ್ರಮ್ ಹೋಮ್ ಯಾವ ರೀತಿ ಇದೆ ಕೆಲಸಗಳಂತ ಹೇಳಿ. ಸೊ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಇದೆ, ಸೊ ಅದನ್ನು ನೀವು ಮೊದಲು ನಿಮಗೆ ಗೊತ್ತಾಗಬೇಕು. ನಿಮಗೆ ಒಂದು ವೇಳೆ ಆಫರ್ ಲೆಟರ್ ಏನಾದರೂ ಸಿಕ್ಕಿತ್ತು, ಆಫರ್ ಲೆಟರ್ ನೀವು ಒಂದು ವೇಳೆ ಅವ್ರು ಕೊಟ್ಟರು ಕೂಡ ನಿಮಗೆ, ಸೊ ಆವಾಗ ಕೂಡ ನೀವು ಕೆಲಸದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ನೀವು ಕೇಳ್ಬೋದು. ಆದರೆ ಕೆಲವೊಮ್ಮೆ ಅದರ ಡೀಟೇಲ್ಸ್ ಆಫರ್ ಲೆಟರ್ ನೀವು ಅವರು ನಿಮಗೆ ಕೊಟ್ಟ ಮೇಲೆ ನಿಮಗೆ ಎಲ್ಲ ಡೀಟೇಲ್ಸನ್ನು ಅವರು ಹೇಳೋದಿಲ್ಲ. ಇದೆಲ್ಲ ಕಂಪನೀಸಲ್ಲಿ ಆಗ್ತಾ ಇರ್ತದೆ, ಓಕೆ? ಒನ್ಸ್ ನಿಮಗೆ ಆಫರ್ ಲೆಟರನ್ನು ಸಬ್ಮಿಟ್ ಮಾಡಿದ ಮೇಲೆ ಸೊ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ನಾನು ಆಫರ್ ಲೆಟರ್ ನಿಮಗೆ ಕೊಟ್ಟ ಮೇಲೆ ಏನೆಲ್ಲ ಆಗ್ತದೆ ಅಂತ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಹೇಳೋದಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ನಾನು ಇಲ್ಲಿ ಹೇಳೋದು, ಆಫರ್ ಲೆಟರ್ ನಿಮ್ಮ ಕೈಗೆ ಸಿಗೋ ಮುಂಚೆ, ಅಪ್ಲೈ ಮಾಡೋ ಮುಂಚೆ ಕರೆಕ್ಟಾಗಿ ಫಸ್ಟ್ ನೋಡಿ ಅಂತ ಹೇಳಿ. ಸೊ ಇಲ್ಲಿ ತುಂಬ ವಿಷಯಗಳಿವೆ. ತುಂಬ ವಿಷಯಗಳನ್ನು ನಿಮಗೆ ನಾನಿವತ್ತು ಅರ್ಥ ಮಾಡಿ ಹೇಳ್ತೇನೆ, ಓಕೆ? ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಈ ಪೋಸ್ಟ್ ಮಾಡಿದ ಕಂಪನಿಯ ಹೆಸರು ಶೈನಿಂಗ್ ಸ್ಟಾರ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಹೇಳಿ. ಇದು ಕಂಪನಿಯು ಈ ಕೆಲಸ ಪೋಸ್ಟ್ ಮಾಡಿದೆ. ಸೊ Naukri.com ಮೂಲಕ ಈಗ ನಿಮಗೆ ಒಂದು ನಾನು ತಿಳಿಸ್ತೇನೆ. ಸ್ಟ್ಯಾಂಡ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಟ್ರಾವೆಲ್ ಜೋ ಕಂಪನಿಯ ಪ್ರೊಫೈಲ್ ಏನು. ಸೊ ಇದು ಕಂಪನಿ ರಾಜಸ್ಥಾನದಲ್ಲಿದೆ ಆ್ಯಕ್ಚುಲಿ, ಜೈಪುರ ಕಂಪನಿ. ಸೊ ಇದು ಕಂಪನಿ ಒಂದು ಟಾಪೆಸ್ಟ್ ಕಂಪನಿ ಕೂಡ. ನಾನು ಅಪ್ಲೈ ಮಾಡುವಾಗ ನಾನು ಕೂಡ ನೋಡಿದ್ದೇನೆ. ಸೊ ನೀವು ಕಂಪನಿಗಳಿಗೆ ಅವರ ಕೆಲಸದಲ್ಲಿ ಅವರ ಒಂದು ಯಾವುದು ಪೋಸ್ಟನ್ನು ಖಾಲಿ ಇದ್ದದನ್ನು ಅವರು ಹೈರಿಂಗ್ ಮಾಡಲಿಕ್ಕೆ ಮಾಡ್ತಾರೆ. ಸೊ ಅವರು ನಿಮಗೆ ಸೆಲೆಕ್ಟೆಡ್ ಆದರೆ ಶಾರ್ಟ್ ಲಿಸ್ಟೆಡ್ ಮಾಡ್ತಾರೆ ನಿಮ್ಮ ಇದು ರೆಸ್ಯೂಮನ್ನು, ಮತ್ತು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನಂತ ಹೇಳಿದೆ, ಇದು ಕೂಡ ಥರ್ಡ್ ಪಾರ್ಟಿ ಟೈಪೇ. ಇಲ್ಲಿ ನಾನು ನಿಮಗೆ ನಿನ್ನೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಹೇಳಿದೆ, ಟೈ ಅಪ್ ಮಾಡ್ತಾರೆ ಕೆಲವು ಬ್ರ್ಯಾಂಡ್ ಕಂಪನಿಗಳ ಜೊತೆ. ಹಾಗೆ ಇವರು ಕೂಡ ಟೈ ಅಪ್ ಮಾಡಿದ್ದಾರೆ. ನೀವು ಎಲ್ಲೇ ಇದ್ದು ಕೂಡ ಈ ಮನೆಯಲ್ಲಿ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಜಾಬನ್ನು ನೀವು ಮಾಡ್ಬೋದು ಅಂತ ಆಪರ್ಚುನಿಟೀಸನ್ನು ಅವರು ಕೊಟ್ಟಿದ್ದಾರೆ. ಸೊ ಕೆಲಸ ಯಾವುದು ಕೆಲಸ, ರೋಲ್ ಏನು ಕೆಲಸದಂತ ಹೇಳ್ತೇನೆ ನಾನು. ಸೊ ಇದು ಕೆಲಸ ಯಾವುದಂತ ಹೇಳಿದರೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಆ್ಯಂಡ್ ವರ್ಕ್ ಫ್ರಮ್ ಹೋಮ್, ಓಕೆ? ಮಲ್ಟಿನ್ಯಾಷನಲ್ ಕಂಪನಿ ಶೈನಿಂಗ್ ಸ್ಟಾರ್ಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಟ್ರಾವೆಲ್ನವರು ಇದು ಹೈರಿಂಗ್ ಮಾಡುವಂಥದ್ದು. ಲ್ಯಾಪ್ಟಾಪು ಓನ್ ಇರಬೇಕು ನಿಮ್ಮದೇ, ವಿತ್ i5 ಪ್ರೊಸೆಸರ್ ಇರಬೇಕು. i5 ಅಥವಾ i-Core 3 ಕೂಡ ಆಗ್ತದೆ. ಓನ್ ಲ್ಯಾಪ್ಟಾಪ್ ಇರಬೇಕು. ಕಸ್ಟಮರ್ನ ಕ್ವೈರೀಸನ್ನು ನೀವು ರೆಸ್ಪಾಂಡ್ ಮಾಡುವಂಥದ್ದು ಮತ್ತು ಚಾನಲ್ಸ್ ರಿಸಾಲ್ವ್ ಮಾಡುವಂಥದ್ದು, ಇಶ್ಯೂಸನ್ನು ರೆಕಾರ್ಡ್ಸನ್ನು ಮೇಂಟೈನ್ ಮಾಡುವಂಥದ್ದು. ಸೊ ಆರ್ಡರ್ಸನ್ನು ಅಸಿಸ್ಟ್ ಮಾಡುವಂಥದ್ದು. ಇದಕ್ಕೆಲ್ಲ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಮೀಟಿಗೆಲ್ಲ ಜಾಯ್ನ್ ಆಗಿ ಎಲ್ಲ, ಓಕೆ? ಸೊ ಮೀಟ್ ಪರ್ಫಾರ್ಮೆನ್ಸ್ ನೀವೊಂದು ಹೈ ಲೆವೆಲ್ ಟಾಪ್ ಲೆವೆಲಲ್ಲಿ ಮ್ಯಾಟ್ರಿಕ್ಕಾಗಿ ಒಂದು ಕಸ್ಟಮರಿಂದ ಒಳ್ಳೆ ಫೀಡ್ಬ್ಯಾಕ್ ಬರುವಂಥದ್ದಾಗಲಿ, ಒಳ್ಳೆ ಪೊಲೈಟಾಗಿ ಪೇಷನ್ಸ್ ಇಟ್ಕೊಂಡು ಮಾತನಾಡುವಂಥದ್ದು, ಅದೆಲ್ಲ ಇಲ್ಲಿ ಇಂಪಾರ್ಟೆಂಟ್. ಸೊ ಎಲ್ಲ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿ ಪ್ರೊಫೆಷ್ನಲ್ ಆಗಿ ಮಾತಾಡಬೇಕು. ಕಸ್ಟಮರ್ನ ಕ್ವೈರೀಸನ್ನು ಅವರಿಗೆ ರೆಸ್ಪಾಂಡ್ ಕೊಟ್ಟು ಸಾಲ್ವ್ ಮಾಡುವಂಥದ್ದು, ಓಕೆ? ರೋಲ್ ಏನಂತ ಹೇಳಿದ್ದೆ ಅಲ್ವಾ, ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್, ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್. ಸೊ ಇವಾಗ ಇಲ್ಲಿ 18,000 ಸ್ಯಾಲ್ರಿ ಇದೆ, ಫಿಕ್ಸ್ಡ್ ಸ್ಯಾಲ್ರಿ. ಎಷ್ಟು? 18,000 ಫಿಕ್ಸ್ಡ್ ಸ್ಯಾಲ್ರಿ.
12th ಪಾಸ್ ಆದವರು, ಸೆಕೆಂಡ್ PUC ಪಾಸ್ ಆದವರು, ಡಿಗ್ರಿ ಆಗದವರು ಅಥವಾ ಡಿಗ್ರಿ ಅಥವಾ ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಅಥವಾ ಇದೇ BPO ಪ್ರಾಸೆಸ್, ಟೆಲಿಕಾಲಿಂಗ್ ಪ್ರಾಸೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಫ್ಲೂಯೆನ್ಸ್ ಇನ್ ಇಂಗ್ಲೀಷ್ ಕೂಡ ಬರಬೇಕು. ಓನ್ ಲ್ಯಾಪ್ಟಾಪ್ ಇರಬೇಕು. ಬೇಸಿಕ್ ರಿಕ್ವೈರ್ಮೆಂಟ್ಸ್ ವೈಫೈ ಇರಬೇಕು ಅಥವಾ ನಿಮ್ಮದು ಮೊಬೈಲಿದ್ದು ನೆಟ್ ಇರಬೇಕು. ನೆಕ್ಸ್ಟ್, ಸ್ಪೀಡ್ ಇರಬೇಕು. ವೈಫೈ ಅನ್ನೋದು ಶುಡ್ ಹ್ಯಾವ್ ವೈಫೈ ಸ್ಪೀಡ್ ಎಷ್ಟು ಅಂದರೆ 40 Mbps ಅಷ್ಟು ಸ್ಪೀಡ್ ಇರಬೇಕು ವೈಫೈ. ಸೊ ನಿಮಗೆ ಇಷ್ಟು ಬೇಸಿಕ್ ಥಿಂಗನ್ನು ಹೇಳಿದೆ ನಾನು. ಇವಾಗ ಲಿಂಕಿಗೆ ಕ್ಲಿಕ್ ಮಾಡಿದ ತಕ್ಷಣ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೇನೆ, ಲಿಂಕಿಗೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗ್ತದೆ. ಓಕೆ, ಸೊ ಫಸ್ಟ್ ಟೈಮ್ ನೀವು ಈ ವೆಬ್ಸೈಟಿಗೆ ಬರ್ತೀರಂತಾದರೆ ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕು. ಓಕೆ, ರಿಜಿಸ್ಟರ್ ಮಾಡಬೇಕು. ನಿಮ್ಮ ಓನ್ ಇಮೇಲ್ ID ರಿಜಿಸ್ಟರ್ ಮಾಡ್ಬೋದು, ಗೂಗಲ್ IDಯಿಂದ. ಇಲ್ಲಾಂದರೆ ಏನು ರಿಕ್ವೈರ್ಮೆಂಟ್ಸ್ ಕೇಳ್ತಾರೆ ಅದರ ಪ್ರಕಾರ ರಿಜಿಸ್ಟರ್ ಮಾಡಿ. ಅಲ್ಲಿ ಆಗೋದಿಲ್ಲ ಅಂದರೆ ಇಲ್ಲಿ ರಿಜಿಸ್ಟರ್ ಟು ಅಪ್ಲೈ ಅಂತ ಇದೆ, ಇಲ್ಲಿ ಕೂಡ ಮಾಡ್ಬೋದು. ಅಥವಾ ಲಾಗಿನ್ ಟು ಅಪ್ಲೈ ಅಂತ ಇದೆ, ಇಲ್ಲಿ ಕೂಡ ಕೊಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಕಸ್ಟಮರ್ ಸರ್ವೀಸ್ ಎಕ್ಸಿಕ್ಯೂಟಿವ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ. ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟು ನಾನು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೇನೆ. ಇವರಿಗೆ ಕಾಂಟ್ಯಾಕ್ಟ್ ಮಾಡೋದಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 9140789127 ಆಲಿಯಾ ಅಂತ ಹೇಳಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್, ರೆಸ್ಪಾನ್ಸಿಬಿಲಿಟೀಸ್, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು? Respond promptly and professional to customer queries via phone, email, live chat or social media. ಸೊ ಫೋನ್ ಮುಖಾಂತರ ಕೂಡ ನೀವು ಕಸ್ಟಮರ್ಗೆ ಕನೆಕ್ಟ್ ಆಗಲಿಕ್ಕೆ, ಕ್ವೈರೀಸನ್ನು ಸಾಲ್ವ್ ಮಾಡಲಿಕ್ಕೆ. ನೆಕ್ಸ್ಟ್, ಇಮೇಲ್, ಚಾಟ್ಸ್ ಮತ್ತು ಸೋಷಿಯಲ್ ಮೀಡಿಯಾ. ರಿಸಾಲ್ವ್ ಪ್ರಾಡಕ್ಟ್ ಆರ್ ಸರ್ವಿಸ್ ಇಶ್ಯೂಡ್ ಬೈ ಕ್ಲಾರಿಫೈಯಿಂಗ್ ದ ಕಸ್ಟಮರ್ಸ್ ಕಂಪ್ಲೇಂಟ್ ಕೊಡ್ತಾರೆ. ಸೊ ಪ್ರಾಡಕ್ಟ್ ಬಗ್ಗೆ ರಿಸಾಲ್ವ್ ಮಾಡಲಿಕ್ಕೆ ಇರ್ತದೆ, ಒಳ್ಳೆ ಸರ್ವಿಸನ್ನು ಕೊಟ್ಟು ಅದು ಮಾಡಿ. ಡಿಟರ್ಮೈನಿಂಗ್ ದ ಕಾಸ್, ಸೆಲೆಕ್ಟಿಂಗ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ದ ಬೆಸ್ಟ್ ಸೊಲ್ಯೂಷನ್ ಆ್ಯಂಡ್ ಫಾಲೋವಿಂಗ್ ಅಪ್ ಟು ಎನ್ಶೋರ್ ರೆಸೊಲ್ಯೂಷನ್. ಸೊ ನಿಮಗೆ ಫಸ್ಟ್ ಕಾನ್ಫಿಡೆಂಟ್ ಇರಬೇಕು ನಿಮ್ಮಲ್ಲಿ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಸೊಲ್ಯೂಷನ್ಗೆ. ಸೊ ರೆಸೊಲ್ಯೂಷನ್ ಕೊಡೋದು ಕರೆಕ್ಟಾಗಿ. ಮೇಂಟೈನ್ ಡೀಟೇಲ್ ಆ್ಯಂಡ್ ಅಕ್ಯುರೇಟ್ ಕಸ್ಟಮರ್ ರೆಕಾರ್ಡ್ಸ್ ಇನ್ CRM ಸಿಸ್ಟಮ್ಸ್. CRM ಸಿಸ್ಟಮ್ ಹೇಗೆ ಯೂಸ್ ಮಾಡು ಅಂತ ಹೇಳಿ ನಿಮಗೆ ಹೇಳ್ತಾರೆ. ಸೊ ಅದರಲ್ಲಿ ನೀವು ಒಂದೊಂದು ಕಾಲ್ ತಗೊಳ್ಳುವಾಗ ಅಲ್ಲಿ ನೀವು ಕಸ್ಟಮರಿದ್ದು ಏನು ರೆಸೊಲ್ಯೂಷನ್ ನೀವು ಕೊಡ್ತೀರಿ, ಏನು ಅವರು ಕ್ವಾರೀಸ್ ಏನು ಹೇಳ್ತಾರೆ ಅದನ್ನು ರೆಕಾರ್ಡನ್ನು CRM ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಇರ್ತದೆ. ನೆಕ್ಸ್ಟ್, ಅಸಿಸ್ಟ್ ಕಸ್ಟಮರ್ಸ್ ವಿತ್ ಆರ್ಡರ್ ಟ್ರ್ಯಾಕಿಂಗ್, ರಿಟರ್ನ್ಸ್, ಬಿಲ್ಲಿಂಗ್, ಅಕೌಂಟ್ ಕ್ವಶನ್ಸ್ ಆರ್ ಟೆಕ್ನಿಕಲ್ ಟ್ರಬಲ್ ಶೂಟಿಂಗ್. ಸೊ ಕೆಲವೊಮ್ಮೆ ಕಸ್ಟಮರ್ ಕೇಳ್ತಾರೆ ಪ್ರಾಡಕ್ಟ್ ನಮಗೆ ಆ ಥರ ಪ್ರಾಬ್ಲಮ್, ಈ ಥರ ಪ್ರಾಬ್ಲಮ್ ತೆಗೆದುಕೊಂಡ್ಮೇಲೆ, ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್. ಸೊ ಆವಾಗ ನಿಮಗೆ ಟೆಕ್ನಿಕಲ್ ಇಶ್ಯೂಸ್ ಬಂದು ಟ್ರಬಲ್ ಶೂಟಿಂಗ್ ಕೊಡುವಂಥದ್ದು, ಗೈಡ್ಲೈನ್ಸ್ ಕೊಡುವಂಥದ್ದು ಗೊತ್ತಿರಬೇಕು. ಕಸ್ಟಮರ್ ಹತ್ರ ಯಾವ ರೀತಿ ಅಸಿಸ್ಟ್ ಮಾಡುವಂಥದ್ದು, ಆರ್ಡರ್ ಟ್ರ್ಯಾಕಿಂಗ್ ಮಾಡಿ ಅಸಿಸ್ಟ್ ಮಾಡುವಂಥದ್ದು. ನೆಕ್ಸ್ಟು, ರಿಟರ್ನ್ ಮಾಡುವಂಥದ್ದು ಪ್ರಾಡಕ್ಟನ್ನು, ಮತ್ತು ಬಿಲ್ಲಿಂಗ್ ಮಾಡುವಂಥದ್ದು. ಓಕೆ, ಬಿಲ್ಲಿಂಗ್ ಅಂದರೆ ಬಿಲ್ಲಿಂಗ್ ನೀವು ಮಾಡೋದಲ್ಲ, ಬಿಲ್ಲಿಂಗ್ನ ಬಗ್ಗೆ ಅವರಿಗೆ ಅಸಿಸ್ಟ್ ಮಾಡುವಂಥದ್ದು. ಓಕೆ, ಕಸ್ಟಮರ್ ಕ್ವಶನ್ಸ್ ಕೇಳ್ತಾರೆ, ಕಾನ್ಫಿಡೆಂಟಾಗಿ ಆನ್ಸರ್ ಹೇಳಬೇಕು. ನೆಕ್ಸ್ಟ್, ಎಸ್ಕಲೇಟ್ ಅನ್ರಿಸಾಲ್ವ್ಡ್ ಆರ್ ಕಾಂಪ್ಲೆಕ್ಸ್ ಇಶ್ಯೂಸ್ ಟು ಅಪ್ರಿಷಿಯೇಟ್ ಇಂಟರ್ನಲ್ ಡಿಪಾರ್ಟ್ಮೆಂಟ್ಸ್ ವೆನ್ ನೆಸಸರಿ. ಸೊ ನಿಮಗೆ ನಿಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಹೇಳಿದರೆ ಉಂಟಲ್ಲ, ಇನ್ನೊಂದು ಟೀಮ್ ಇದೆ, ಅದು ಎಸ್ಕಲೇಷನ್ ಟೀಮ್ ಅಂತ ಹೇಳಿ. ಸೊ ಎಸ್ಕಲೇಷನ್ ಟೀಮಿಗೆ ನೀವು ನಿಮ್ಮ ಪ್ರಾಬ್ಲಮ್ಸನ್ನು ಎಸ್ಕಲೇಟ್ ಮಾಡುವಂಥದ್ದು. ಅಂದರೆ ಅನ್ರಿಸಾಲ್ವ್ಡ್ ಏನಾದರೂ ಮ್ಯಾಟರ್ ಇದ್ದರೆ ಉಂಟಲ್ಲ ಅದನ್ನು ನೀವು ಅಲ್ಲಿ ಎಸ್ಕಲೇಟ್ ಮಾಡುವಂಥದ್ದು. ಓಕೆ, ಮೇಲಿನ ಟೀಮ್ಗೆ. ಮೀಟ್ ಆರ್ ಎಕ್ಸಿಟ್ ಡೈಲಿ, ವೀಕ್ಲಿ ಆ್ಯಂಡ್ ಮಂತ್ಲಿ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್, ರೆಸ್ಪಾನ್ಸ್ ಟೈಮ್, ರೆಸೊಲ್ಯೂಷನ್ ರೇಟ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಇದು ಮಂತ್ಲಿ, ತಿಂಗಳಿಗೆ, ಡೈಲಿ, ವೀಕಿಗೆ ನಿಮಗೆ ಒಂದು ರೆಸ್ಪಾನ್ಸ್ ಟೈಮ್ ಒಂದು ಮೇಂಟೈನ್ ಮಾಡಲಿಕ್ಕೆ ಇರ್ತದೆ. ಕರೆಕ್ಟ್ ರೆಸೊಲ್ಯೂಷನ್ ಕೊಟ್ಟು ಕಾಲನ್ನು ಕ್ಲೋಸ್ ಮಾಡುವಂಥದ್ದು. ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದರೆ ಕಸ್ಟಮರ್ದು ಒಳ್ಳೆ ಫೀಡ್ಬ್ಯಾಕ್ ಸಿಗುವಂಥದ್ದು ನೀವು ಮಾತನಾಡಿ. ಓಕೆ, ಅದು. ನೆಕ್ಸ್ಟ್, ನಾನು ಈ ಜಾಬಲ್ಲಿ ವರ್ಕ್ ಮಾಡಿದ್ದೇನೆ, ಇದೇ ಇತ್ತು ನನಗೆ ಕೂಡ. ಕೇಳುವಾಗೆಲ್ಲ ಖುಷಿ ಆಗ್ತದೆ ಇದೆಲ್ಲ ಕೇಳುವಾಗ. ಓಕೆ, ನೆಕ್ಸ್ಟ್, ಪೇಷನ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಮಾತ್ರ. ಇಂಟ್ರೆಸ್ಟೆಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನಿಮಗೆ ಇವರ ಕಡೆಯಿಂದ ನಿಮಗೆ ರೀಚ್ ಆಗ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಆಲಿಯಾ 9140789127, ಸಾಕ್ಷಿ 9451951793, ನಯನ 6393879759, ನೇಹಾ 7651
941988, Monica 7266822602. Complete ಇದು ರೋಲ್ ಕಸ್ಟಮರ್ ಸರ್ವಿಸ್, ಇಂಡಸ್ಟ್ರಿ ಟೈಪ್ BPO ಆರ್ BPM, ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ಸ್. ಸೊ ಅಪ್ಲೈ ಮಾಡಿ, ಗ್ರ್ಯಾಜುಯೇಷನ್ ಬೇಡ, PUC ಆದವರು ಅಪ್ಲೈ ಮಾಡ್ಬೋದು. ಸ್ಕಿಲ್ಸ್ ಇದು ಇನ್ಬೌಂಡ್ ಪ್ರೊಸೆಸ್, ಇಮೇಲ್ ಸಪೋರ್ಟ್, ನಾನ್ ವಾಯ್ಸ್ ಪ್ರೊಸೆಸ್, ಸಾಲ್ವಿಂಗ್ ಕ್ವಾರೀಸ್, ಇನ್ಬೌಂಡ್ ಕಾಲ್ಸ್, ವಾಯ್ಸ್ ಪ್ರೊಸೆಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಕಸ್ಟಮರ್ ಸಪೋರ್ಟ್ ಎಲ್ಲ ಇರ್ತದೆ ಇದರಲ್ಲಿ, ಇನ್ಕ್ಲೂಡಿಂಗ್ ಆಗಿ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಗೊತ್ತಿರುವಂಥದ್ದು ನಿಮಗೆ, ಕ್ವಾರೀಸನ್ನು ಹ್ಯಾಂಡಲ್ ಮಾಡುವಂಥದ್ದು, ರೆಸ್ಪಾನ್ಸ್ ಒಳ್ಳೆಯದಾಗಿ ಕೊಟ್ಟು. ಓಕೆ, ಸೊ ಲಾಸ್ಟಿಗೆ ಇಲ್ಲಿ ಹೈರಿಂಗ್ ಅ ಮಲ್ಟಿನ್ಯಾಷನಲ್ BPO ಫಾರ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್. ಸೊ ಇಲ್ಲಿ ನೀವು ಅಪ್ಲೈ ಅಂತ ಇದೆ, ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ನೋಡಿ, ಮೊದಲೇ ರಿಜಿಸ್ಟರ್ ಆಗಿದ್ದರೆ ಡೈರೆಕ್ಟ್ ಇಮೇಲ್ ID ಹಾಕಿ ಪಾಸ್ವರ್ಡ್ ಹಾಕಿ, ಇಲ್ಲಾದರೆ ಇಲ್ಲಿ ಸೈನ್ ವಿತ್ ಗೂಗಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಒಳ್ಳೆ ಆಪರ್ಚುನಿಟೀಸನ್ನು ಮಿಸ್ ಮಾಡಬೇಡಿ. ಮತ್ತು ನನ್ನದು ಲಾಗ್ ಚಾನಲನ್ನು ನೋಡಿ, ಅಲ್ಲಿ ಕೂಡ ಸಪೋರ್ಟ್ ಮಾಡಿ. ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ರೀಲ್ಸ್ ಒಳ್ಳೆಯದಿದೆ, ಒಮ್ಮೆ ವಿಸಿಟ್ ಮಾಡಿ, ಚೆಕ್ಔಟ್ ಮಾಡಿ. ಓಕೆ, ಇಲ್ಲಿ ಆಲ್ ದಿ ಬೆಸ್ಟ್. ಇಮೇಲ್ ID, ಫೋನ್ ನಂಬರನ್ನು ಕರೆಕ್ಟಾಗಿ ಹಾಕಿ, ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುವ ಮೊದಲು ಮತ್ತು ಕರೆಕ್ಟಾಗಿ ಕಿವಿ ಕೊಟ್ಟೆ ಎಲ್ಲ ವೀಡಿಯೋಸನ್ನು ನೋಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಆಲ್ ದಿ ಬೆಸ್ಟ್.